ಹಾಂ ಗುರುಗಳೇ, ದಾನಮ್ಮ ದೇವಿಯವ್ರದ್ದು ಗವಿ ಅದ ರೀ ಇದು. ಅವರು 12ನೇ ಶತಮಾನದಾಗ ಇಲ್ಲಿ ತಪಸ್ಸೆ ಮಾಡಿದವ್ರ ನಡೆಯದ ಗವಿ ತೋರಿಸತ್ರಿ ಹಂಗೆ. ಸ್ವಲ್ಪ ಇದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಇಲ್ಲಿ ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ 770 ಅಮರಗಣಗಳು, 196 ಜಂಗಮರಿದ್ದರು. ಅಂತ 770 ಅಮರಗಣಗಳಲ್ಲಿ ಗುಡ್ಡಾಪುರ ದಾನಮ್ಮ ದೇವಿ ಅನ್ನುವಂಥ ಒಬ್ಬರು ಶರಣರು. ಅವರು ಈಗಿನ ಮಹಾರಾಷ್ಟ್ರದ ಉಮರಾಣಿಯಲ್ಲಿ ಸಿರಸಮ್ಮ ಮತ್ತು ಅನಂತರಾಯ ಅನ್ನುವಂಥ ತಂದೆ ತಾಯಿಯವರು ಹುಟ್ಟಾರ. ಅವ್ರನ್ನು ಅಕ್ಕ ಮಹಾದೇವಿ ತರ ತ್ಯಾಗ ಜೀವಿಗಳಾಗಿರ್ತಾರೆ. ನಾನು ಮುಂದೆ ಮದುವೆನೇ ಮಾಡ್ಕೊಳ್ಬಾರ್ದು ಅನ್ನುವಂಥ ಬರೀ ಧರ್ಮ ಪ್ರಚಾರವನ್ನು ಮಾಡ್ತಾ ಇರ್ತಾರ. ಅಂತ ಅವ್ರ ಮೊದಲನೇ ಹೆಸರು ಲಿಂಗಮ್ಮ ಅಂತ. ಹಿಂಗಾಗಿ ಅವ್ರ ಮನೆ ಬಿಟ್ಕೊಟ್ಟು ಬರ್ತಾರೆ, ಧರ್ಮ ಪ್ರಚಾರ ಮಾಡ್ತಾ ಇಲ್ಲಿ ಮೊಳಕೆರಾದಲ್ಲಿ ಮೊಳಕೆ ಮಾರಯ್ಯನವ್ರಿಗೆ ಇರ್ತಾರೆ. ಆ ಟೈಮ್ನಲ್ಲಿ ಅವ್ರ ದರ್ಶನ ಪಡೆದು ಬಸವ ತತ್ವನ ಅವ್ರನ್ನ ತಿಳ್ಕೊಂಡು ಇಲ್ಲಿ ಬಂದು ಇಲ್ಲಿ ಒಂದು ನಾರಾಯಣಪುರ ಅಂತ ಒಂದು ಊರದ ರೀ. ನಾರಾಯಣಪುರ ಅಂತ ಹಳ್ಳಿಯಲ್ಲಿ ಅಲ್ಲಿ ಒಂದು ಎಕರೆಯಲ್ಲಿ ಅವ್ರ ಗುಡಿ ಇತ್ತು ಆ ಟೈಮ್ನಾಗ. ಈಗೆಲ್ಲ ಅದೇನೋ ಸ್ವಲ್ಪ ಅಸ್ತವ್ಯಸ್ತ ಹೋಗ್ಯದ. ಆಮೇಲೆ ಅಲ್ಲೊಂದು ಕೆರೆ ಅದ ರೀ. ಕೆರೆ ನೀರು ಮತ್ತು ಏನು ಕಾಡಿನಲ್ಲಿ ಎಲ್ಲ ಆಯುರ್ವೇದಿಕ್ ಗಿಡಗಳಂತ್ರಿ. ಆಗ ಆ ಟೈಮ್ನಾಗ ಯಾವ ಡಾಕ್ಟರ್ಗಳು ಇರ್ತಿರ್ಲಿಲ್ಲ. ಎಲ್ಲ ಜನರಿಗೆ ವಿಚಿತ್ರ ಕಾಯಿಲೆ ಬಂದ್ರು ಆ ಲಿಂಗಮ್ಮ ತಾಯಿಯವರು ಆ ಗಿಡ ಮೂಲಿಕೆಗಳಿಂದ ಮಾತ್ರ ಅವ್ರಿಗೆ ಗುಣಪಡಿಸ್ತಿದ್ರಂತಿ. ಆಮೇಲೆ ಆ ಕೆರೆ ನೀರಿನಿಂದ ತೀರ್ಥ ಕೊಟ್ಟು ಅವರಿಗೆ ಗುಣ ಮಾಡ್ತಿರ. ಹೀಗಾಗಿ ಈ ಊರಿಗೆ ಗುಣತೀರ್ಥ ಅಂತ ಹೆಸರು ಬಂದದ್ದು. ಆಮೇಲೆ ಇಲ್ಲಿ ಬಂದು ಅವರು ದಾನಮ್ಮ ದೇವರು ದಾಸೋಹ ಮೂರ್ತಿಗಳು ಈ 196 ಜಂಗಮರಿಗೆ ಇದೇ ಗುಣತೀರ್ಥವಾಡಿಯಲ್ಲಿ ದಾಸೋಹ ಮಾಡಿದ್ರು ಅಂತ. ದಾಸೋಹ ಮಾಡೋದಂತ ಮೆಚ್ಚಿ ಬಸವಣ್ಣನವರು ಇಲ್ಲಿ ಬಂದು ನೀನು ಲಿಂಗಮ್ಮ ತಾಯಿ ಲಿಂಗಮ್ಮ ದಾಸೋಹ ಮೂರ್ತಿ ದಾನಮ್ಮ ಅಂತ ಹೇಳಿ ಅವರಿಗೆ ಕಲ್ಯಾಣ ಮೆರವಣಿಗೆ ಮೂಲಕ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರ. ಆ ದಾನಮ್ಮ ತಾಯಿಯವರು ಇದೇ ಗವಿಯಲ್ಲಿ ಲಿಂಗಾನುಷ್ಠಾನ ಮಾಡ್ತಾ ಇದ್ರು. ಹೀಗಾಗಿ ಅವ್ರಿಗೊಂದು ಇದು ಕ್ಷೇತ್ರ, ಇದು ಗವಿ, ಇದು ಕಲ್ಯಾಣಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಇದು ಕಲ್ಯಾಣಕ್ಕೆ ಹೋಗ್ತದೆ. ಆದ್ರೆ ಎಲ್ಲ ಸ್ವಲ್ಪ ಎಲ್ಲ ಮುಚ್ಚಿ ಹೋಗ್ಯದಲ್ಲ. ಅಪ್ಪವ್ರು ಹೋಗಿಡ್ರಿ ಕಮ್ಸೆ ಕಮ್ ಒಂದು 20-25 ಫೀಟ್ ಹೋಗಿರೋ ಅದು ಒಳಗೆ ಹೋಗಿರೋ. ಅದು ಒಳಗಿಂದ ಬೌಲಿಗಳು ಜಾಸ್ತಿ ಇದಾವೆ. ಇದರ ಅಂಗವಾಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸಮಾವೇಶ ಮಾಡ್ತಾರೆ. ಆ ಸಮಾವೇಶ ಏಪ್ರಿಲ್ 4 ಮತ್ತು 5ನೇ ತಾರೀಕಿನ ದಿವಸ 2 ದಿವಸ ಕಾರ್ಯಕ್ರಮ ಇರ್ತದ್ರಿ. ದಾನಮ್ಮ ದೇವಿ ಉತ್ಸವ ಮತ್ತು ಶರಣ ಸಮಾಗಮ ಅಂತ ದೊಡ್ಡ ಕಾರ್ಯಕ್ರಮ ಆಗ್ತದ್ರಿ. ಈಗ ಅಪ್ಪ ಏನೇನು ಮಾಡ್ಲತ್ತಾರ ಹೇಳ್ಬಿಡ್ರಿ ಇದ್ರ ಭಾಗದಾಗ. ಇದು ಎಲ್ಲ ಇದು ಗವಿ ಇದು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಬರೀ ಸಂಶೋಧನೆ ಮಾಡ್ಕೊಟ್ರೆ ಅಷ್ಟೇ. ಅಪ್ಪರ ಚಾಲೂನೇ ಅದ ರೀ. ಅಲ್ಲಿ ಅಪ್ಪಗೆ ಸ್ವಲ್ಪ ಈ ಗವಿ ಭಾಗದಾಗ ಹೇಳ್ಬಿಡ್ರಿ BKD ಸಲಕ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣ ನಿಂದುದೆ ನಿಜ ನಿವಾಸವಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಸಂಗನ ಬಸವಣ್ಣನೆತ್ತ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಯ್ಯ. ನಾವು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು 770 ಅಮರಗಣಗಳು ಶರಣರ ಒಂದು ಸಂಕುಲವನ್ನ ಕಟ್ಟಿಕೊಂಡು ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಜಗ ಬದುಕಲಿ ಜನ ಬದುಕಲಿ ಎಂಬ ದಿವ್ಯ ಸಂದೇಶವನ್ನು ನೀಡಿ
ಈ ಜಗತ್ತಿಗೆ ನೂತನವಾಗಿರ್ತಕ್ಕಂಥ ಒಂದು ಧರ್ಮ ಸಂಸ್ಕಾರವನ್ನ ಕಲಿಸಿದ್ದಾರೆ. ಇಂಥ ಒಂದು ಧರ್ಮದ ಸಂಸ್ಕಾರವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಬಂದವರು ಅನೇಕ ಶರಣರಿದ್ದಾರೆ. ಆ ಒಂದು ಶರಣರ ಸಾಲಿನಲ್ಲಿ ದಾನಮ್ಮ ಶರಣರು ಒಬ್ಬರು. ಅಂದು ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಉಮರಾಣಿಯಿಂದ ಕಲ್ಯಾಣದ ಜಂಗಮರೊಡಗೂಡಿ ಕಲ್ಯಾಣಕ್ಕೆ ದಾನಮ್ಮನವರು ಬರ್ತಾರೆ. ಅಂದ್ರೆ ಮೊದಲ ಹೆಸರು ಅವರು ಲಿಂಗಮ್ಮ ಅಂತ. ಕಲ್ಯಾಣಕ್ಕೆ ಬರಬೇಕಾದ್ರೆ ಮೊದಲು ಈ ಗುಣತೀರ್ಥ ಭಾಗದಿಂದ ನಾರಾಯಣಪುರ ಮಾರ್ಗವಾಗಿ ಶಿವಪುರಕ್ಕೆ ಹೋಗ್ತಾ ಇದ್ರು. ಅರಣ್ಯ ಪ್ರದೇಶ. ಅವರ ಒಂದು ಕಾಲಭೈರವೇಶ್ವರ ಪುರಾಣದಲ್ಲಿ ವರದಾನಿ ಗುಡ್ಡಾಪುರ ದಾನಮ್ಮ ಅಂತಾನೆ ಅವರು ಹೆಸರು ವಾಸಿಯಾಗಿದ್ದಾರೆ. ಅವರು ಬರಬೇಕಾದ್ರೆ ಮೊದಲಿಗೆ ಮೂಳಿಗೆ ಮಾರಯ್ಯನವರ ಒಂದು ದರ್ಶನವನ್ನ ಪಡ್ಕೊಂಡು ಅಲ್ಲಿಂದ ಮುಂದೆ ಈ ಮಾರ್ಗವಾಗಿ ಹೋಗಬೇಕಾದ್ರೆ ಇಲ್ಲಿ ತಂಗಿ ಈಗೇನು ನಾವು 6ನೇ ವಿಕ್ರಮಾದಿತ್ಯ ಕೆತ್ತಿರತಕ್ಕಂಥ ಗವಿ ಇವು ಸುಮಾರು ಆ ಬಸವ ಕಲ್ಯಾಣ ಸುತ್ತಲೂ ಗವಿಗಳೆಲ್ಲ ಇದಾವೆ. ಶರಣರು ಇಂಥ ಒಂದು ಗವಿಗಳಲ್ಲೇ ಲಿಂಗಾನುಷ್ಠಾನ ಮಾಡ್ತಾ ಇದ್ರು ಅನ್ನೋದು ಪ್ರತೀತಿ ಇದೆ. ನಾವು ಹಾಗೆ ಆ ಒಂದು ಶರಣರ ಸಂಶೋಧನೆಯನ್ನ ಮಾಡುವಂತ ಸಂದರ್ಭದಲ್ಲಿ ದಾನಮ್ಮನವ್ರನ್ನು ಸಹಿತ ಇಲ್ಲಿ ಬಂದಿದ್ರು ಅನ್ನೋದು ನಮಗೆ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಸಿಕ್ಕಿದಾವೆ. ಹಾಗಾಗಿ ನಾನು ಒಂದು ಗುಣತೀರ್ಥ ಅಂತಕ್ಕಂಥ ಒಂದು ಪುಸ್ತಕವನ್ನೇ ಬರೆದಿದ್ದೇನೆ. ನಾರಾಯಣಪುರ ದಾನಮ್ಮನವರು ಕಾಯಕ ದಾಸೋಹ ಮಾಡಿರ್ತಕ್ಕಂಥ ಒಂದು ಸ್ಥಳ. ಅಲ್ಲಿ ಇವತ್ತಿಗೂ ಸಹಿತ 180 ಎಕರೆ ಕೆರೆ ಇದೆ. ಅಲ್ಲಿ 1,96,000 ಜಂಗಮರಿಗೆ ದಾಸೋಹ ಮಾಡ್ತಾ ಇದ್ರು ಅನ್ನೋದನ್ನು ಸಹಿತ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತಾ ಇದೆ. ಬಸವಣ್ಣವರಿಂದ ಪ್ರೇರಿತ ಆಗಿ ಅವರು ದಾನಕ್ಕಾಗಿ ನಮ್ಮ ಹೆಸರು ಪಡೆದು ಅದು ಸಹಿತ ಇವತ್ತು ಅಲ್ಲಿ ಅವರು ದೊಡ್ಡ ಗವಿನೂ ಇದೆ ಮತ್ತೆ ಮೇಲೆ ಗುಡಿ ಇತ್ತು. ಈಗ ಅವರು ಶಿವಲಿಂಗಪ್ಪ ತಾಂಬಳೆ ಅವರ ಅಣ್ಣ ತಮ್ಮಂದಿರ ಹೊಲದಲ್ಲಿ ಆ ಒಂದು ಗುಡಿ ಇರೋದನ್ನ ನಾವು ಇವತ್ತು ನೋಡ್ತೇವೆ. ಅದನ್ನ ಜೀರ್ಣೋದ್ಧಾರ ಮಾಡ್ಬೇಕು. ಹಾಗಾಗಿ 12ನೇ ಶತಮಾನದ ಶರಣರು ಎಲ್ಲೆಲ್ಲಿ ಆಗೋಗಿದ್ದಾರೆ. ಪಕ್ಕದಲ್ಲಿ ಆಂಧ್ರದಲ್ಲಿ ಗಟ್ಟಿವಾಳಯ್ಯ ಇದ್ದಾರೆ. ಹಾಗೆ ಮುಂದೆ ಗಡವಂತಿಯಲ್ಲಿ ಮುಗ್ಧ ಸಂಗಯ್ಯ ಇದ್ದಾರೆ. ನಾರಾಯಣಪುರದಲ್ಲೂ ಸಹಿತ ಅಲ್ಲಿ ಗಟ್ಟಿವಾಳಯ್ಯನ ಕುರುಹುಗಳಿದಾವೆ ಶರಣರದು. ಹಾಗೆ ಒಕ್ಕಲಿಗ ಮುದ್ದಣ್ಣನ ಒಂದು ಗವಿನೂ ಸಹಿತ ಇದೆ. ಹಾಗಾಗಿ ಇದನ್ನು ಸಹಿತ ದಾನಮ್ಮನ ಗವಿ ಅಂತ ಹೇಳಿ ತಿಳ್ಕೊಂಡು ಈಗ ಆಲ್ರೆಡಿ ನಾವು ಸಂಶೋಧಿಸಿದ್ದೇವೆ. ಅದಕ್ಕೆ ನಮ್ಮ ಬಸವ ಕಲ್ಯಾಣದ ಪ್ರಾಧಿಕಾರ ಇದರ ಕಡೆ ಗಮನ ವಹಿಸಿ ಇದನ್ನು ಸಹಿತ ಪ್ರಾಧಿಕಾರದ ಅಂಡರ್ ನಲ್ಲಿ ತೆಗೆದುಕೊಂಡು ಅಭಿವೃದ್ಧಿ ಪಡಿಸ್ಬೇಕು. ಮತ್ತು ಕರ್ನಾಟಕ ಸರ್ಕಾರದಿಂದ ಈಗೇನು ಇದು RF ಇದೆ, ರಿಸರ್ವ್ ಫಾರೆಸ್ಟ್, ಅವರ ಕಡೆಯಿಂದ ಜಾಗವನ್ನ ಒಂದಿಷ್ಟು ತೆಗೆದುಕೊಂಡು ಪ್ರಾಧಿಕಾರಕ್ಕೆ ಕೊಟ್ಟು ಇದು ಅಭಿವೃದ್ಧಿ ಮಾಡ್ಬೇಕು. ದಾನಮ್ಮ ಬಹಳ ಮಹಾಶರಣೆ ಮತ್ತು ದಾಸೋಹ ಮಾಡಿದ್ದಷ್ಟೇ ಅಲ್ಲದೆ ಲಿಂಗಾಯತ ಧರ್ಮವನ್ನ ಉತ್ತರ ಭಾರತವರೆಗೂ ಪ್ರಚಾರ ಮಾಡಿರ್ತಕ್ಕಂಥ ವೀರ ಶರಣೆ. ಅಂತ ಒಂದು ಶರಣೆಯರ ಐತಿಹಾಸಿಕವಾಗಿರ್ತಕ್ಕಂಥ ಸ್ಮಾರಕವನ್ನ ಸಂರಕ್ಷಣೆ ಮಾಡ್ಬೇಕಂತೇಳಿ ಈ ಮುಖಾಂತರವಾಗಿ ನಾನು BKDB ಮುಖಾಂತರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಆದಷ್ಟು ಬೇಗನೆ ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಬಸವ ಕಲ್ಯಾಣ ಇದರ ಕಡೆ ಗಮನಹರಿಸಬೇಕು. ನಮ್ಮ ಮಲ್ಲಿಕಾರ್ಜುನ ಖೂಬ ಅವರು ಬಹಳ ಇವತ್ತು ನಿಜಕ್ಕೂ ಸಹಿತ ದಾನಮ್ಮ ತಾಯಿಯವರೇ ಅವ್ರ ಮನಸ್ಸಿನಲ್ಲಿ ಒಪ್ಕೊಂಡು ಇವತ್ತು ದರ್ಶನ ಮಾಡಿಸ್ಲಕ್ ಬಂದಿದ್ದಾರೆ ಏನೋ. ಬಹುಶಃ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಗೌರವಾನ್ವಿತ ಬಸವ ತತ್ವದ ಕಳಕಳಿ ಇರತಕ್ಕಂಥ ಮಲ್ಲಿಕಾರ್ಜುನ ಖೂಬ ಅವರು ಸಹಿತ ಇದರ ಬಗ್ಗೆ ಕಳಕಳಿಯನ್ನು ಹೊಂದಿದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ದಾನಮ್ಮ ತಾಯಿಯವರ ಒಂದು ಸ್ಮಾರಕ ಅಲ್ಲಿ ಆಗಬೇಕು. ಬಸವಣ್ಣನವರು ಕೈ ಮುಗಿದಿರ್ತಕ್ಕಂಥ ಚಿತ್ರ ಜೊತೆಗೆ ಅದು ಗವಿ ಒಳಗಡೆ ಸುಮಾರು 8 ಕಿಲೋಮೀಟರ್ ಸುರಂಗ ಇದೆ. ಆ ಪುರಾತತ್ವ ಇಲಾಖೆಯವರ ಮುಖಾಂತರವಾಗಿ ಅದನ್ನ ಒಳಗಡೆ ಜನಗಳು ಈಸಿಯಾಗಿ ನೋಡಿಕೊಂಡು ಬರಂಗೆ ಅಲ್ಲಿ ದಾನಮ್ಮನ ಒಂದು ಮೂರ್ತಿನೂ ಸಹಿತ ಇಡಬೇಕು. ಆ ಜನಗಳು ಬಂದವರಿಗೆ ಅಲ್ಲಿ ಅನುಕೂಲಕ್ಕೆ ನೀರಿನ ವ್ಯವಸ್ಥೆನೂ ಸಹಿತ ಆಗ್ಬೇಕು ಅಂತ ತಿಳ್ಕೊಂಡು ಈ ಮುಖಾಂತರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಅಪ್ಪಗೆ ತಾವು ಬಂದ ಮ್ಯಾಗ ಮತ್ತೊಂದ್ಸಲ ಬಂದು BKDBದಾಗ ಎಲ್ಲ ಕಲ್ತಿ ಇದಕ್ಕೆ ರಿಕ್ವೆಸ್ಟ್ ತಮ್ಮ ಮುಖಾಂತರ ಸಲ್ಲಿಸಿ ಮಾನ್ಯ ಮಂತ್ರಿಯವರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೋಗಿ ಭೇಟಿ ಮಾಡಿ ಇದರ ಮ್ಯಾಗ ಒತ್ತಾಯ ಹಾಕಿ ಇದಕ್ಕೆ ಕೆಲಸ ಮಾಡ್ಸಕಪ್ಪಗೆ ತಮ್ದು ಆಶೀರ್ವಾದಗಳಪ್ಪ. ಬಿಲ್ಕುಲ್ ದಾನಮ್ಮ ತಾಯಿಯವರ ದರ್ಶನ ಆಯ್ತು ಅಂತ ಅನ್ಸುತ್ತೆ. ತಮ್ಮ ಆಶೀರ್ವಾದಕ್ಕೆ ಇದಕ್ಕೆ ಮಾಡ್ಸಕಪ್ಪಗೆ ಪ್ರೋಗ್ರಾಮ್ ಬಂದೆ ಇನ್ವಿಟೇಷನ್ ಕಾರ್ಡ್ ಕೊಡೋದಿದೆ. ತಮ್ಮದು ಹೆಸರು ಹಾಕೊಂಡಿದ್ದೀರಿ. ಬಿಲ್ಕುಲ್ ಅಪ್ಪಗೆ ಬಿಲ್ಕುಲ್ ಅಪ್ಪಗೆ ತಮ್ದು ಆಶೀರ್ವಾದಗಳಪ್ಪಗೆ. ನಮಸ್ಕಾರ ನಮಸ್ಕಾರ ಅಪ್ಪಗೆ. ಚಾಲು
ತೋರಿಸಲ್ಲ ಕಡೆ ಕಂಪ್ಲೀಟ್ ನಂಬರ್ ಕೊಡಿ. ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ದಾನಮ್ಮ ಮಾತಾಡೋದು ಮೊದಲೇನು ಹಿಡಿದು ಏನು 12ನೇ ಶತಮಾನದಾಗೇನೆಲ್ಲ ಶರಣಗೆ ಬಂದಿತ್ತು. ಆ ಶರಣೆ ದಾನಮ್ಮ ಮಾತಂದು ಕೂಡ ಗವಿ ಇದೆ. ಇದನ್ನು ಕೂಡ ಪ್ರಾಧಿಕಾರದಾಗ ತಗೋಬೇಕು, ಅಭಿವೃದ್ಧಿ ಮಾಡಬೇಕು. ಸಂಬಂಧಪಟ್ಟ ಮಂತ್ರಿಯವರು, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಂಥ ಈಶ್ವರ್ ಖಂಡ್ರೆ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಯವರು ಪ್ರಾಧಿಕಾರಕ್ಕೆ ಅಧ್ಯಕ್ಷರಿರ್ತಾರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದರ ಬಗ್ಗೆ ಗಮನ ವಹಿಸಿ ನಾವು ಕೂಡ ಎಲ್ಲ ದಾನಮ್ಮ ಮಾತಾಡೋ ಭಕ್ತರಿಗೂ ಕೂಡ ಮನವಿ ಮಾಡ್ತೀನಿ. ಸಾಕಷ್ಟು ಮಂದಿದ ಮನೆ ದೇವರಿಗೂ ಕೂಡ ಇದ್ದಾರೆ. ಅದಕ್ಕೆ ಈ ಭಾಗದಾಗ ಏನು ಅಭಿವೃದ್ಧಿ ಆಗಬೇಕು ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಇದಕ್ಕೆ ನಾವು ನೀವು ಎಲ್ಲ ಭಕ್ತರು ಕಲ್ತಿ ಗುರುಜಿಯವ್ರ ಮಾರ್ಗದರ್ಶನ ಮ್ಯಾಗ ನಾವು ಅಭಿವೃದ್ಧಿ ಮಾಡಬೇಕಂತ ಇಚ್ಛೆ ಇಟ್ಕೊಂಡು ಯಾರೇ ಶಾಸಕರಿರಲಿ ಯಾರೇ MP ಇರಲಿ ನಮ್ಮ ಸಾಗರ ಖಂಡ್ರೆಯವ್ರಿಗೆ ಕೂಡ ಒತ್ತಾಯ ಮಾಡ್ತೇವೆ. ಇದು ಏನು ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಒಂದು 5 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಇದು ಗಾರ್ಡನ್ದಾಗ ಫಾರೆಸ್ಟಿಗೆ ಡೆವಲಪ್ ಮಾಡೋ ಸಲಕ್ಕೆ ಮನವಿ ಮಾಡ್ತೇವೆ. ಧನ್ಯವಾದ.